ಹಾಯ್ ಹಲೋ ನಮಸ್ಕಾರ. ಪ್ರಗತಿ ನ್ಯೂಸ್ at 1 PM ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಗುರುಪ್ರಸಾದ್. ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಇನ್ನು ಚುನಾವಣೆ ಹತ್ರ ಬರ್ತಾ ಇದ್ದ ಹಾಗೇನೆ ವಾರ್ಗಳು ಶುರುವಾಗ್ತಾ ಇದೆ. ವಾರ್ ಅಂತಂದ್ರೆ ಯುದ್ಧ ಮಾಡೋ ಅಂಥದ್ದಲ್ಲ, ಒಬ್ಬರ ಮೇಲೆ ದಂಡೆತ್ತು ಹೋಗುವಂಥದ್ದಲ್ಲ. ಈಗ ಚುನಾವಣೆ ಸಂದರ್ಭದಲ್ಲಿ ಶುರುವಾಗ್ತಾ ಇರೋಂಥ ವಾರ್ ಹೆಂಗಪ್ಪ ಅಂತಂದ್ರೆ ಅದೊಂದು ರೀತಿ ಸೋಷಿಯಲ್ ಮೀಡಿಯಾ ವಾರ್. ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾ ಏನೇನು ಆಕ್ಸೆಸರೀಸ್ ಇದ್ದಾವೆ, ಸೊ ಎಲ್ಲದರಲ್ಲೂ ಕೂಡ ವಾರ್ಗಳನ್ನು ಶುರು ಮಾಡ್ತಾ ಇದ್ದಾರೆ. ಒಂದು ಮಾತನ್ನು ಹರಿಬಿಡೋದು, ಟ್ವೀಟ್ ವಾರ್ ಮಾಡುವಂಥದ್ದು, ಫೇಸ್ಬುಕ್ ವಾರ್ ಮಾಡುವಂಥದ್ದು, ಈ ಥರದ್ದು. ಸೊ ಇಲ್ಲಿಯೂ ಕೂಡ ರಾಜ್ಯ ರಾಜಕೀಯದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಮಧ್ಯೆ ಟ್ವೀಟ್ ವಾರ್ ಶುರುವಾಗಿದೆ. ಏನಿದೆ ಆ ಟ್ವೀಟ್ ವಾರ್, ಅದರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡಿ. ರಾಜ್ಯ ರಾಜಕೀಯದಲ್ಲಿ ಟ್ವೀಟ್ ವಾರ್ಗಳು ಶುರುವಾಗಿದ್ದಾವೆ. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನಡೀತಾ ಇರುವಂತಹ ಟ್ವೀಟ್ ಸಮರ ಇದು. ಸಿಎಂ ಬದಲಾವಣೆ ಕುರಿತ ಹಾಗೆ ಕಾಂಗ್ರೆಸ್ ಟ್ವೀಟ್ ಅನ್ನು ಮಾಡಿತ್ತು. ಬಿಜೆಪಿಯಲ್ಲಿ 3ನೇ ಸಿಎಂ ಎಂಟ್ರಿ ಅಂತ ಕಾಂಗ್ರೆಸ್ ಮಾಡಿದಂತಹ ಟ್ವೀಟ್. ಇದರಲ್ಲಿ ಇನ್ನೂ ಕೂಡ ಹಲವು ಸಾಲುಗಳನ್ನು ಕಾಂಗ್ರೆಸ್ ಸೇರಿಸಿದೆ. 40% ಕಮಿಷನ್ ಸರ್ಕಾರದ ಮುಂದಿನ ದೊರೆ ಯಾರು ಅಂತ. ಕಾಂಗ್ರೆಸ್ ಟ್ವೀಟ್ಗೆ ಬಿಜೆಪಿ ನಾಯಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ, ಸಿಡಿಮಿಡಿಗೊಂಡಿದ್ದಾರೆ, ಸ್ಫೋಟಗೊಂಡಿದ್ದಾರೆ. ಈಗಾಗಲೇ ಗೃಹ ಸಚಿವರು ಕೂಡ ಮಾತನಾಡಿದ್ದನ್ನು ಕೇಳಿಸ್ಕೊಂಡ್ರಿ. ತಮ್ಮ ಹುಳುಕನ್ನ ಮುಚ್ಕೊಳ್ಳೋದಕ್ಕೆ ಸಿಎಂ ಬದಲಾವಣೆ ಅಂತ ಅಪಪ್ರಚಾರ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ಸಿಎಂಗೆ ಕೋವಿಡ್ ಪಾಸಿಟಿವ್ ಆಗಿದೆ, ರೆಸ್ಟ್ ತೆಗೆದುಕೊಳ್ತಾ ಇದ್ದಾರೆ. ಇವತ್ತು ಕೂಡ ಕೋವಿಡ್ ಪರಿಶೀಲನೆಯನ್ನು ಮಾಡಿಸ್ಕೊಂಡಿದ್ದಾರೆ. ಆದರೆ ತಮ್ಮ ಮಧ್ಯೆ ಇರುವಂತಹ ಹುಳುಕು ಮುಚ್ಕೊಳ್ಳೋದಕ್ಕೆ ಈ ಥರದ ಟ್ವೀಟ್ಗಳನ್ನು ಬಿಡ್ತಾ ಇದ್ದಾರೆ. ಇನ್ನೇನು ಕೆಲಸ ಇಲ್ಲ ಇವ್ರಿಗೆ. ಕಾಂಗ್ರೆಸ್ಸು ಮನೆಯೊಂದು 3 ಬಾಗಿಲು ಆಗಿದೆ, ಕಾಂಗ್ರೆಸ್ನವರನ್ನು ಹುಚ್ಚಾಸ್ಪತ್ರೆಗೆ ಸೇರಿಸಬೇಕು ಅಂತ ಇನ್ನೊಬ್ರು ಹೇಳ್ತಾರೆ. ಸೊ ಈ ಸಂದರ್ಭದಲ್ಲೇ ದೆಹಲಿಗೆ MP ರೇಣುಕಾಚಾರ್ಯ ದೌಡಾಯಿಸಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಎಲ್ಲ ಬಂದ ಮೇಲೆ ಸಂಜೆ ಗೊಂದಲಕ್ಕೆಲ್ಲ ತೆರೆ ಎಳಿತೀನಿ ಅಂತ ಹೇಳ್ತಾರೆ. ನಿನ್ನೆ ಅಷ್ಟೇ ಮಾಜಿ ಶಾಸಕರೊಬ್ಬರು ತುಮಕೂರಿನಲ್ಲಿ 15ನೇ ತಾರೀಕು ಒಳಗಡೆ ಮಂತ್ರಿಗಳು ಚೇಂಜ್ ಆಗ್ಬೋದು, ಮುಖ್ಯಮಂತ್ರಿಗಳು ಅಂತ ಹೇಳಿದರು. ಅದು ಯಾವ ಕಾಂಟೆಕ್ಸ್ಟಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಅಂತ ಸಚಿವ CC ಪಾಟೀಲ್ ನಿನ್ನೆ ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಸಚಿವ CC ಪಾಟೀಲ್ ಅವರ ಪಕ್ಕದಲ್ಲಿ ತುಮಕೂರು ಬಿಜೆಪಿ ನಗರ ಶಾಸಕ ಜ್ಯೋತಿ ಗಣೇಶ್ ಸುದ್ದಿಗೋಷ್ಠಿಯಲ್ಲಿದ್ದಾರೆ. ಅದರ ಪಕ್ಕದಲ್ಲಿ ನೀವು ಟ್ವೀಟ್ಗಳನ್ನು ಗಮನಿಸಬಹುದು. ಏನೇನು ಟ್ವೀಟ್ ಮಾಡಿದ್ದಾರೆ, ಯಾವ್ಯಾವ ಥರದಿದ್ದಾವೆ ಅಂತ. 40% ಕಮಿಷನ್ ಸರ್ಕಾರದ ಮುಂದಿನ ದೊರೆ ಯಾರು ಅಂತ. ಒಂದು ರೀತಿ ಬಿಜೆಪಿ ಸರ್ಕಾರ ಇದನ್ನ ದಂಧೆ ಮಾಡ್ಕೊಂಡ್ಬಿಟ್ಟಿದೆ. 3 ಜನನ ಒಂದೊಂದು ಸತಿಗೆ ಮುಖ್ಯಮಂತ್ರಿಗಳನ್ನಾಗಿ ಬದಲಾಯಿಸೋದು. ಒಬ್ಬ ಮುಖ್ಯಮಂತ್ರಿಗೆ 2,500 ಕೋಟಿ ರೂಪಾಯಿ, ಇನ್ನೊಬ್ಬ ಮುಖ್ಯಮಂತ್ರಿಗೆ 2,500 ಕೋಟಿ ರೂಪಾಯಿ, ಇನ್ನೊಬ್ಬ ಮುಖ್ಯಮಂತ್ರಿಗೆ 2,500 ಕೋಟಿ ರೂಪಾಯಿ, ಒಟ್ಟು 7,500 ಕೋಟಿ ರೂಪಾಯಿ. ಒಂದು ಸತಿ ಅಧಿಕಾರಕ್ಕೆ ಬಂದರೆ 3 ಜನ ತಲೆಗಳನ್ನ ಮುಖ್ಯಮಂತ್ರಿಗಳನ್ನ ಚೇಂಜ್ ಮಾಡಿ ಒಂದು ರೀತಿ ಲಾಭ ಮಾಡ್ಕೊಳ್ಳೋಂತಹ ಕಮಿಷನ್ ಸರ್ಕಾರ ಕೇಂದ್ರ ಸರ್ಕಾರನೂ ಕೂಡ ಆಗೋಗಿದೆ ಅಂತ ಕಾಂಗ್ರೆಸ್ ಟ್ವೀಟಾಸ್ತ್ರಗಳ ಮೇಲೆ ಟ್ವೀಟಾಸ್ತ್ರಗಳನ್ನು ಬಿಡ್ತಾ ಇತ್ತು. ಸೊ ಇದೀಗ ಕಾಂಗ್ರೆಸ್ ಮನನೊಂದು ಈ ಥರ ಮಾಡ್ತಾ ಇದೆ ಅಂತ ಬಿಜೆಪಿಗರು ಆರೋಪವನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಏನು ಹೇಳಿದ್ದಾರೆ ಸಚಿವ CC ಪಾಟೀಲ್ ನೋಡೋಣ. ಸಿದ್ದರಾಮೋತ್ಸವಕ್ಕೆ ಒಂದಿಷ್ಟು ಜನ ಕೂಡಿದ್ರು. ನಾನು ಅವ್ರನ್ನ ಅಭಿನಂದಿಸ್ತಿದ್ದೆ. ವೈಯಕ್ತಿಕವಾಗಿ ಸಿದ್ದರಾಮಯ್ಯನವ್ರ ಬಗ್ಗೆ ನನಗೆ ಗೌರವ ಇತ್ತು. ಕಾಂಗ್ರೆಸ್ ಉತ್ಸವ ಅಂತ ಮಾಡಿದರೆ ಎಷ್ಟು ಜನ ಕೂಡ್ತಂತ ಅನ್ನೋದು ಗುರ್ತಾಕಿತ್ತು. ವೈಯಕ್ತಿಕ ಹೆಸರಿನ ಮೇಲೆ ಸಮಾವೇಶವನ್ನು ಮಾಡಿದರು. ಅವ್ರ ಒಗ್ಗಟ್ಟು ಎಷ್ಟೈತೆ ಅನ್ನೋದು ರಾಹುಲ್ ಗಾಂಧಿ ಅವ್ರು ಹಿಂಗೆ ಕೈ ಮಾಡೋದ್ರ ಮುಖಾಂತರ ನೀವು ನೋಡಿರ್ಬೋದು. ಇಂಥ ಸಮಾವೇಶಗಳಿಗೆ ಭಾರತೀಯ ಜನತಾ ಪಕ್ಷ ಹೆದರುವುದಿಲ್ಲ. ಅವ್ರು ಒಮ್ಮೆ ಮಾಡ್ಯಾರ. ಇಂಥ ಸಮಾವೇಶನ ವ್ಯವಸ್ಥೆ ಮಾಡೇವಿ, ನೀವು ನೋಡಿರಿ ಎಲ್ಲರ ಜೊತೆ ಪದೇ ಪದೇ ಇಂಥ ಸಮಾವೇಶಗಳನ್ನು ನಾವು ಮಾಡ್ತೇವೆ. ಒಳ್ಳೆಯ ಆಡಳಿತವನ್ನು ಕೊಟ್ಟೇವೆ. ಒಳ್ಳೆಯ ಮಳೆ ಬೆಳೆ ಬರ್ತಾ ಇದೆ. ಸುರೇಶ್ ಗೌಡರು ಯಾವ ಅರ್ಥದಾಗ ಹೇಳ್ಯಾರೋ ನನಗೆ ಗೊತ್ತಿಲ್ಲ. ಅವ್ರಿಗೆ ಯಾರಾದರೂ ತಪ್ಪು ಮಾಹಿತಿ ಕೊಟ್ಟಿರ್ಬೋದು. ಆದರೆ ಬೊಮ್ಮಾಯಿಯವರ ಸಚಿವ ಸಂಪುಟದ ಸಹೋದ್ಯೋಗಿಯಾಗಿ
ನಾನು ಅವರ ಒಬ್ಬ ಹಳೆಯ ಸ್ನೇಹಿತನಾಗಿ ಹೇಳ್ತಾ ಇದ್ದೇನೆ, ಯಾವ ಕಾರಣಕ್ಕೂ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ. ದಿಸ್ ಇಸ್ ನಂಬರ್ 1. ಕೋವಿಡ್ನಿಂದ ತೀವ್ರವಾಗಿ ಬಳಲ್ತಿದ್ದಾರೆ. ಮೊನ್ನೆಯ ದಿನ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೊಂದಿಗೆ ವಿಡಿಯೋ ಕಾನ್ಫರೆನ್ಸನ್ನು ಮಾಡಿ ಮಳೆ ಬೆಳೆ ಹಾನಿಯ ನಷ್ಟವನ್ನು ತೆಗೆದುಕೊಂಡರು. ನಿನ್ನೆ ಈ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರ ಒಂದೇನು ಭವ್ಯವಾದ ಕಾರ್ಯಕ್ರಮ ನಾವು 13ರಿಂದ 15ನೇ ತಾರೀಕು ಹರ್ ಘರ್ ತಿರಂಗ ಒಂದೇನು ಪ್ರಾಜೆಕ್ಟ್ ಮಾಡ್ತಾ ಇದ್ದೇವೆ. ಅದರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಅನಾರೋಗ್ಯದ ನಡುವೆಯೂ ಕೂಡ ಸರಿಯಾಗಿ 4 ಗಂಟೆಗೆ ಪ್ರಾರಂಭವಾದಂಥ ವಿಡಿಯೋ ಕಾನ್ಫರೆನ್ಸ್ 6 ಗಂಟೆಯವರೆಗೆ, ಅಂದರೆ ಸುಮಾರು 4 ತಾಸು ವಿಡಿಯೋ ಕಾನ್ಫರೆನ್ಸನ್ನು ಮಾಡಿ ಎಲ್ಲ ಜಿಲ್ಲಾಧಿಕಾರಿಗಳಿಗೆ, ಎಲ್ಲ ಉಸ್ತುವಾರಿ ಸಚಿವರಿಗೆ ಸೂಚನೆಗಳನ್ನು ಕೊಟ್ಟು ನ ಭೂತೋ ನ ಭವಿಷ್ಯತೆ ಅನ್ನುವಂಥ ರೀತಿಯಲ್ಲಿ ದೇಶ ಪ್ರೇಮವನ್ನು ನಮ್ಮ ರಾಜ್ಯದಲ್ಲಿ ಮೆರೀಲಿಕ್ಕೆ ಸಲಹೆ ಸೂಚನೆಯನ್ನು ಕೊಟ್ಟಿದ್ದಾರೆ. ನಾವೆಲ್ಲರೂ ಆ ಕ್ಷೇತ್ರದಲ್ಲಿ ಬ್ಯುಸಿಯಾಗಿದ್ದೇವೆ. ಅಮಿತ್ ಶಾ ಬಂದು ಹೋದ ನಂತರ ಅನ್ನುವಂಥ ಮಾತನ್ನು ಟ್ವೀಟ್ನಲ್ಲಿ ಬಳಸ್ಯಾರ. ರಾಜ್ಯದಲ್ಲಿ ವ್ಯಾಪಕವಾಗಿ ಮಳೆ ಬೀಳ್ತಾ ಇದೆ. ನಾವೆಲ್ಲರೂ ನಮ್ಮ ಕ್ಷೇತ್ರದಲ್ಲಿ ಇದ್ದುಕೊಂಡು, ನಮ್ಮ ಉಸ್ತುವಾರಿ ಜಿಲ್ಲೆಯಲ್ಲಿ ಇದ್ದುಕೊಂಡು ಪ್ರವಾಹ ಪರಿಸ್ಥಿತಿಯನ್ನು ಎದುರಿಸುವಲ್ಲಿ ನಾವು ತಲ್ಲೀನರಾಗಿದ್ದೇವೆ. ನಮ್ಮಲ್ಲಿ ಉತ್ಸಾಹಕ್ಕೆ ಏನು ಕೊರತೆ ಇಲ್ಲ. ಉತ್ಸಾಹ ನಮ್ಮಲ್ಲಿ ತುಂಬಿ ತುಳುಕ್ತಾ ಇದೆ. ಅತ್ಯಂತ ದಿಟ್ಟತನದಿಂದ, ಧೈರ್ಯದಿಂದ ಮತ್ತು ನಮ್ಮ ಸಾಧನೆಗಳನ್ನು ಮುಂದಿಟ್ಟುಕೊಂಡು ನಾವು 2023ರ ಚುನಾವಣೆಯನ್ನು ಮಾನ್ಯ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಎದುರಿಸ್ತೇವೆ. ಕಾಂಗ್ರೆಸ್ ಪಕ್ಷದ ಮನೆ ಇದ್ದುಕೊಂಡು ವಿನಾಕಾರಣ ಸಮರ್ಥವಾಗಿ ರಾಜ್ಯಭಾರವನ್ನು ಮಾಡ್ತಿರ್ತಕ್ಕಂಥ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರ ಮೇಲೆ ಗೂಬೆ ಕುಡಿಸುವಂಥ ಕೆಲಸ, ಸದ್ಯದಲ್ಲೇ ಬೊಮ್ಮಾಯಿ ಬದಲಾವಣೆ ಅನ್ನುವಂಥ ಸುದ್ದಿಗಳನ್ನು ಹರಡ್ತಾ ಇದ್ದಾರೆ. ಇದು ಸತ್ಯಕ್ಕೆ 100ಕ್ಕೆ 100ರಷ್ಟು ದೂರವಾದ ಮಾತು. ಇದು 100ಕ್ಕೆ 100ರಷ್ಟು ಸುಳ್ಳು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಒಳ್ಳೆಯ ಆಡಳಿತವನ್ನು ನೀಡ್ತಾ ಇದ್ದೇವೆ. ಒಳ್ಳೆಯ ಆಡಳಿತವನ್ನು ನೀಡುವುದನ್ನು ಸಹಿಸಲಾಗದೆ ಕಾಂಗ್ರೆಸ್ಸಿಗರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬದಲಾವಣೆ ಅನ್ನುವಂಥ ಮಾತನ್ನು ಪದೇ ಪದೇ ಹೇಳ್ತಾ ವಿದ್ಯುನ್ಮಾನಗಳ ಮುಖಾಂತರ, ಮಾಧ್ಯಮಗಳ ಮುಖಾಂತರ, ಸೋಷಿಯಲ್ ಮೀಡಿಯಾದ ಮುಖಾಂತರ ಹರಿಬಿಟ್ಟು ಜನರನ್ನು ದಾರಿ ತಪ್ಪಿಸುವಂಥ ಕ್ರಮವನ್ನು ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಬದಲಾವಣೆ ಯಾವುದೇ ಕಾರಣಕ್ಕೂ ಇಲ್ಲ. ಈ 2023ರ ಚುನಾವಣೆಯನ್ನು ಮುಗಿಸಿ, 2023ರ ಈ ಅವಧಿಯನ್ನು ಮುಗಿಸಿ 2023ರಲ್ಲಿಯೂ ಕೂಡ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷ ನಾವು ಚುನಾವಣೆಯನ್ನು ಎದುರಿಸ್ತೇವೆ. ಮುಖ್ಯಮಂತ್ರಿ ಬದಲಾವಣೆ ಎಂಬ ಸುದ್ದಿ 100ಕ್ಕೆ 100ರಷ್ಟು ಸುಳ್ಳು ಅನ್ನುವಂಥ ಮಾತನ್ನು ಲೋಕೋಪಯೋಗಿ ಇಲಾಖೆ ಸಚಿವನಾಗಿ ನಾನು ಖಡಾಖಂಡಿತವಾಗಿ ರಾಜ್ಯದ ಜನತೆಗೆ ಹೇಳ ಬಯಸ್ತೇನೆ. ಈ ಕಾಂಗ್ರೆಸ್ಸು ಮತ್ತು ಇನ್ನಿತರ ವ್ಯಕ್ತಿಗಳ ಇಂಥ ಒಂದು ಪ್ರಚಾರಕ್ಕೆ ಯಾರೂ ಕಿವಿ ಕೊಡಬಾರ್ದು ಅನ್ನುವಂಥ ಮಾತನ್ನು ಕೂಡ ನಾನು ಹೇಳ್ತೀನಿ. ಎಸ್, ಇದು ರಾಜಕೀಯ ವಿಚಾರಕ್ಕೆ ಕಾಂಗ್ರೆಸ್ ಈ ರೀತಿಯಾಗಿ ಅಪಪ್ರಚಾರ ಮಾಡ್ತಾ ಇದೆ. ಕಾಂಗ್ರೆಸ್ ಹಾಗೆ ಬಿಜೆಪಿ ನಡುವಿನ ಟ್ವೀಟ್ ಸಮರದ ಬಗ್ಗೆ ಸಚಿವ ಸಿ ಪಾಟೀಲ್ ಸುದ್ದಿಗೋಷ್ಠಿಯಲ್ಲಿ ತುಮಕೂರಿನಲ್ಲಿ ಈ ವಿಚಾರಗಳನ್ನು ಹೇಳಿದ್ದಾರೆ. ಬಿಜೆಪಿಯಲ್ಲಿ 3ನೇ ಸಿಎಂ ಎಂಟ್ರಿ ಆಗೋದು ಸಾಧ್ಯನೇ ಇಲ್ಲ. ಬಸವರಾಜ ಬೊಮ್ಮಾಯಿ ಏನಿದ್ದಾರೆ ಅವರ ನೇತೃತ್ವದಲ್ಲಿಯೇ ಮುಂದಿನ ಚುನಾವಣೆಯನ್ನು ಎದುರಿಸ್ತೀವಿ ಅಂತ ಒಬ್ಬೊಬ್ಬರು ಒಂದೊಂದು ಮಾತನಾಡ್ತಾ ಇದ್ದಾರೆ. ಅದಕ್ಕೆ ಸಮರ್ಥನೆಯನ್ನು ಕೂಡ ಇಲ್ಲಿ ಸಚಿವರು ಕೊಟ್ಟಿರೋದು ಒಂದು ರೀತಿ ಹಾಸ್ಯಾಸ್ಪದ ಅಂತ ಅನಿಸುತ್ತೆ. ಯಾಕೆಂದರೆ ಈಗಾಗಲೇ ನಿಷ್ಕ್ರಿಯ ಅಂತ ಹೇಳಿ ಹೈಕಮಾಂಡೇ ಕೂಡ ಇದಕ್ಕೆ ಬಂದು ಅಸಮಾಧಾನವನ್ನು ವ್ಯಕ್ತಪಡಿಸಿರೋಂಥದ್ದು. ಮತ್ತು ಈ ನಡುವೆ ರೇಣುಕಾಚಾರ್ಯ ಡೆಲ್ಲಿಗೆ ಹೋಗ್ತಾರಂತೆ. ರೇಣುಕಾಚಾರ್ಯ ಹೋಗಿ ಏನು ಮಾಡ್ತಾರೆ? ಅವರು ಸಚಿವರು ಅಲ್ಲ, ಸಂಸದರು ಅಲ್ಲ, ಅಟ್ಲೀಸ್ಟ್ ಒಂದು ಹುದ್ದೆ ಅವ್ರಿಗೆ ಪಡ್ಕೊಂಡಿದ್ದಾರೆ ಶಾಸಕರು. ಅವರು ಡೆಲ್ಲಿಗೆ ಹೋಗಿ ಏನು CM ಬದಲಾವಣೆ ವಿಚಾರದ ಬಗ್ಗೆ ಹೈಕಮಾಂಡ್ ಜೊತೆ ಮಾತನಾಡ್ತಾರಾ? ಲಾಬಿ ಮಾಡೋದಕ್ಕೆ ಹೋಗ್ತಾರಾ? ಯಾಕೆಂದರೆ ಸಚಿವ ಸಂಪುಟ ವಿಸ್ತರಣೆನೇ ಆಗಿಲ್ಲ. ರಾಜ್ಯದಲ್ಲಿ ಅನೇಕ ಗಲಭೆಗಳು, ಕೋಮು ಗಲಭೆಗಳು, ಇದನ್ನು ನಿವಾರಿಸೋದಕ್ಕೆ ಅಥವಾ ಅದನ್ನು ಕಂಟ್ರೋಲ್ ಇಡೋದ್ರಲ್ಲಿಯೂ ಕೂಡ ಎಲ್ಲರೂ ಫೇಲ್ ಆಗಿದ್ದಾರೆ ಅನ್ನೋದು ಸ್ವತಃ BJPಯವರೇ ಒಪ್ಕೊಳ್ತಾರೆ. BJP ಕಾರ್ಯಕರ್ತರು ಅನೇಕರು, ಯುವ ಮೋರ್ಚಾ ಕಾರ್ಯಕರ್ತರು ರಾಜೀನಾಮೆ ಕೊಡೋದಕ್ಕೆ ಮುಂದಾದರು. ಈ ಸಂದರ್ಭದಲ್ಲಿ ಸಚಿವರು ತಮ್ಮ ಸರ್ಕಾರವನ್ನು ಸಮರ್ಥಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ದವರು ಹಾಗೆ ಮಾಡ್ತಾರೆ, ಕಾಂಗ್ರೆಸ್ದವ್ರು ಹೀಗೆ ಮಾಡ್ತಾ ಇದ್ದಾರೆ. ಆ ಜನ ಆದರೂ ನೋಡ್ತಾ ಇದ್ದಾರಲ್ಲ, ಕಾಂಗ್ರೆಸ್ದವ್ರು ಬಿಡಿ ರಾಜಕಾರಣ ಮಾಡೋಕ್ಕೆ ಮಾತಾಡ್ತಾರೆ. ಜನ ಆದರೂ ನೋಡ್ತಿರ್ತಾರಲ್ಲ, ಜನಕ್ಕೆ ಗೊತ್ತಾಗದೇ ಇರುತ್ತಾ? ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋ ಪ್ರಶ್ನೆ ಕೇಳ್ತಾನೆ ಇದ್ದಾರೆ. ಬೆಲೆ ಏರಿಕೆ ಜಾಸ್ತಿ ಆಯಿತು, GST ಆಯಿತು, ಎಲ್ಲ ಕಣ್ಮುಚ್ಕೊಂಡೇ ಕೂತಿದ್ದೀರಪ್ಪ. ಚುನಾವಣೆ ಬರ್ತಾ ಇದೆ, ನೀವು ಅದನ್ನೇ ಮಾಡ್ತಾ ಇದ್ದೀರಿ. ನೀವು ಮಾಡಿದ್ದೇನು 3 ವರ್ಷದಲ್ಲಿ? ಇದು ಸಿ ಪಾಟೀಲ್ ಅವರು ಉತ್ತರ ಕೊಡಬೇಕಾಗುತ್ತೆ. ಸಿ ಪಾಟೀಲ್ ಜೊತೆಗೆ ಅನೇಕ ಸಚಿವರು ಏನಿವತ್ತು ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಿ,
ಬೇರೆ ರಾಜ್ಯ ಸರ್ಕಾರಗಳಿಗೂ ಬೇರೆ ರಾಜ್ಯದ ಸರ್ಕಾರಗಳಿಗೂ ಕರ್ನಾಟಕ ರಾಜ್ಯದ ಸರ್ಕಾರಗಳಿಗೂ ಎಷ್ಟು ವ್ಯತ್ಯಾಸ ಇದೆ ಅನ್ನೋದನ್ನು ಗಮನಿಸಬೇಕು. ಚುನಾವಣೆ ಬಂದಾಗ ಅವ್ರ ಕಾಲು ಎಳೆಯೋದು, ಇವರು ಅವ್ರ ಕಾಲು ಎಳೆಯೋದು ಸಹಜ. ಆದರೆ ಅಭಿವೃದ್ಧಿ ವಿಚಾರದಲ್ಲಿ ಅಭಿವೃದ್ಧಿ ಸರ್ಕಾರಕ್ಕೋಸ್ಕರ ಇದೆ, ಸರ್ಕಾರ ಅಭಿವೃದ್ಧಿ ಮಾಡೋದಕ್ಕೇನೆ ಇದೆ. ಸೊ ಅದಕ್ಕೇನು ಅಡ್ಡಿಪಡಿಸ್ತಿಲ್ವಲ್ಲ, ನೀವು ಜನರಿಗೆ ಮಾಡಿ, ಜನರಿಗೋಸ್ಕರ ಅಭಿವೃದ್ಧಿ 6 ತಿಂಗಳಿದೆ. ಸೊ ಅಷ್ಟಕ್ಕೋಸ್ಕರನಾದರೂ ಮಾಡಬೇಕು ಅಂತ ಬಂದರೆ ಜನ ಅಷ್ಟೋ ನಿಮ್ಮನ್ನು ಗುರುತಿಸ್ತಾರೆ. ನೀವು ಹೀಗೆ ಸಮರ್ಥನೆ ಮಾಡಿಕೊಂಡು ನಾವು ಮಾಡಿದ್ದೇ ಸರಿ ಅಂತ ಹೇಳಿದ್ರೆ ಜನ ಏನು ಮಾಡಬೇಕು ಅದನ್ನು ಮಾಡ್ತಾರೆ. ನೀವು ನೋಡಿದ್ರಿ ಕಾಂಗ್ರೆಸ್ ಹಾಗೆ BJP ನಡುವಿನ ಟ್ವೀಟ್ ವಾರ್ಗೆ ಯಾವ ರೀತಿಯಾದಂಥ ಸಮರ್ಥನೆ, ಸೊ ಇದೆಲ್ಲವೂ ಕೂಡ ಆಗ್ತಾ ಇತ್ತು ಅಂತ. ಈಗ ಪಕ್ಷದಲ್ಲಿರುವಂತಹವರ ನಾಯಕರ ಸಮರ್ಥನೆಗೆ ಅವರ ಫ್ಯಾನ್ಸ್ಗಳು, ಫಾಲೋಯರ್ಸ್ಗಳು, ಅಭಿಮಾನಿಗಳು ಮುಂದಾಗ್ತಾ ಇದ್ದಾರೆ. ಅದಕ್ಕೂ ಕೂಡ ಬಳಕೆ ಆಗಿರುವಂಥ ವೇದಿಕೆ ಯಾವುದಪ್ಪ ಅಂತಂದರೆ ಮತ್ತದೇ ಸಾಮಾಜಿಕ ಜಾಲತಾಣ. ನೋಡಿ, ಇಲ್ಲಿ ಫೇಸ್ಬುಕ್ನಲ್ಲಿ ಮಾಜಿ ಮತ್ತು ಹಾಲಿ CM ಆಗಿರ್ಬೋದು, ಸಚಿವರಾಗಿರ್ಬೋದು, ಹಾಲಿ ಸಚಿವರ ಬೆಂಬಲಿಗರು ಫೇಸ್ಬುಕ್ನಲ್ಲಿ ವಾರ್ ನಡೆಸ್ತಾ ಇದ್ದಾರೆ. ಸೊ ಇದೊಂಥರ ಏನಪ್ಪ ಅಂತಂದರೆ ಖರ್ಚಿಲ್ಲದ ವಾರ್. ಒಂದು ಇಂಟರ್ನೆಟ್ ಅಷ್ಟೇ ಖರ್ಚಾಗುತ್ತೆ, ಎಲ್ಲೋ ಒಂದು ಕಡೆ ಕೂತು ಮೊಬೈಲ್ನಲ್ಲೋ ಇನ್ನೊಂಚೂರು ಎಡಿಟ್ ಮಾಡಿನೋ ಮಾಡುವಂಥದ್ದು. ಬಟ್ ಇದು ಜನರ ಮೇಲೆ ಪರಿಣಾಮ ಬೀರುತ್ತಾ? ಸೊ ಇದು ನೋಡ್ತಾ ಇದ್ರೆ ಯಾವ ರೀತಿಯಾಗಿ ರಾಜಕಾರಣಿಗಳು ವ್ಯಕ್ತರಾಗ್ತಾ ಇದ್ದಾರೆ, ಹೊರಗಡೆ ಯಾವ ರೀತಿ ಪೋರ್ಟ್ರೇ ಆಗ್ತಾ ಇದ್ದಾರೆ ಅಂತ ಕೂಡ ಅನ್ಸುತ್ತೆ. ಎಸ್, ಏನಾಗಿದೆ ಅನ್ನೋದ್ರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡಿ. ಫೇಸ್ಬುಕ್ ಪೇಜ್ನಲ್ಲಿ ಫ್ಯಾನ್ಸ್ಗಳು, ಫಾಲೋಯರ್ಗಳ ಪೋಸ್ಟ್ಗಳು. ಅಶ್ವತ್ಥ ನಾರಾಯಣ ಫ್ಯಾನ್ಸ್ ಕ್ಲಬ್ ಹೆಸರಿನ ಫೇಸ್ಬುಕ್ ಪೇಜ್ ಅದು. ಮಾಜಿ CM HD ಕುಮಾರಸ್ವಾಮಿ ಬಗ್ಗೆ ಅವಹೇಳನಕಾರಿಯಾಗಿ ಪೋಸ್ಟ್ಗಳನ್ನು ಹಾಕಲಾಗಿದೆ. ರೈತರ ಹೆಸರು ಹೇಳಿಕೊಂಡು ರೈತರ ತಲೆ ಮೇಲೇನೆ ಕೈ ಇಟ್ಟವರು ಇವರು. BJP ಜೊತೆ ಮೈತ್ರಿ ಮಾಡಿಕೊಂಡು ಮಾತು ತಪ್ಪಿದ ಮೋಸಗಾರ. ತಾಜ್ ವೆಸ್ಟ್ ಎಂಡ್ ಹೋಟ್ನಲ್ಲೇ ಕುಳಿತು ಅಧಿಕಾರ ನಡೆಸಿದ ನಕಲಿ ಮಣ್ಣಿನ ಮಗ. ನಿಖಿಲ್ ಗೆಲ್ಲಿಸೋದಕ್ಕೆ, ಸುಮಲತಾ ಸೋಲಿಸೋದಕ್ಕೆ ಹಣದ ಹೊಳೆಯನ್ನೇ ಹರಿಸಿದ ಹೇಡಿ. ಹೀಗೆ ಅನೇಕ ಪೋಸ್ಟ್ಗಳನ್ನು ಹಾಕಿದ್ದಾರೆ. ಅಧಿಕಾರ ದಾಹಿ ಅಶ್ವತ್ಥ ನಾರಾಯಣ ಸರ್ ಬಗ್ಗೆ ಮಾತನಾಡ್ತಿರುವಂಥ ಮೂರ್ಖ ಅಂತೆಲ್ಲ ಫ್ಯಾನ್ಸ್ ಪೋಸ್ಟ್ ವಾರ್ಗೆ ಅಖಾಡ ಆಗಿರುವಂಥದ್ದು ಫೇಸ್ಬುಕ್ ಪೇಜ್. ಸೊ ಚುನಾವಣೆಯ ಸಮೀಪ ಏನೇನೆಲ್ಲ ಆಗ್ತಾ ಇದೆ ಅನ್ನೋದನ್ನು ಗಮನಿಸಬಹುದು. ಸಾಮಾಜಿಕ ಜಾಲತಾಣಗಳು ಕೂಡ ಇದಕ್ಕೆ ಹೊರತಾಗದೆ ಬಳಕೆ ಆಗ್ತಾ ಇದ್ದಾವೆ. ಇದಕ್ಕೆ ಕಡಿವಾಣ ಹಾಕುವಂಥದ್ದನ್ನು ಕೂಡ ರಾಜ್ಯ ಸರ್ಕಾರ ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಇಲಾಖೆ, ಪೊಲೀಸ್ ಇಲಾಖೆಯಲ್ಲಿ ಪ್ರತ್ಯೇಕವಾದಂತಹ ವಿಂಗ್ ಇರುತ್ತೆ, ಅದು ಕೂಡ ಇದರ ಬಗ್ಗೆ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಿತ್ತು. ಅಡ್ಮಿನ್ಗಳ ಮೇಲಾಗಬಹುದು ಅಥವಾ ವಾಟ್ಸಪ್ ಗ್ರೂಪ್ಗಳ ಅಡ್ಮಿನ್ಗಳ ಮೇಲಾಗಬಹುದು. ಆದರೆ ಈ ಥರದ ಸಾಮಾಜಿಕ ಜಾಲತಾಣಗಳನ್ನು ಈ ರೀತಿಯಾದಂತಹ ಅವಹೇಳನಕಾರಿ ಪೋಸ್ಟ್ಗಳಿಗೆ ಬಳಸ್ತಾ ಇರುವಂಥದ್ದು ನಿಜಕ್ಕೂ ಯಾವ ಕಡೆ ರಾಜಕಾರಣನೂ ಹೋಗ್ತಾ ಇದೆ, ಜೊತೆಗೆ ಅಭಿಮಾನಿಗಳು ಅನ್ನಿಸ್ಕೊಂಡವರು ಕೂಡ ಏನು ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಇಲ್ಲಿ ವ್ಯಕ್ತ ಆಗ್ತಾ ಇದೆ. ನೋಡ್ತಾ ಇದ್ರಿ ಏನೇನಿದೆ ಅಲ್ಲಿ ಪೋಸ್ಟ್ಗಳಂತ ಗಮನಿಸ್ಬೋದು. ಈ ಥರದ ಪೋಸ್ಟ್ಗಳನ್ನು ಎಡಿಟ್ ಮಾಡಿ, ಫೋಟೋಗಳನ್ನು ಎಡಿಟ್ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡ್ತಾ ಇದ್ದಾರೆ. ಫೇಸ್ಬುಕ್ ಪೇಜ್ಗಳ ಹೆಸರಿನಲ್ಲಿ ಫೇಸ್ಬುಕ್ನಲ್ಲಿ ಇಡೀ ಈ ಥರದ್ದೇ ಅವಹೇಳನಕಾರಿ ವಿಚಾರಗಳು ತುಂಬಿ ಹೋಗ್ತಾ ಇದ್ದಾವೆ. ಎಸ್, ಈ ಬಗ್ಗೆ ನಮ್ಮ ಪ್ರತಿನಿಧಿ KR ಬಾಬು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಎಸ್ ಬಾಬು, ಈ ಥರದ ಪೋಸ್ಟ್ಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇರುವಂಥದ್ದು ಒಂದು ರಾಜಕಾರಣಿಗಳ ನೈತಿಕತೆಯ ಬಗ್ಗೆ ಕೂಡ ಪ್ರಶ್ನೆ ಆಗುತ್ತೆ. ಅದರ ಜೊತೆಗೆ ಅಭಿಮಾನಿಗಳು ಅನ್ನಿಸ್ಕೊಂಡಂಥವರು ಫೇಸ್ಬುಕ್ ಪೇಜ್ಗಳನ್ನು ವೇದಿಕೆಯನ್ನಾಗಿ ಮಾಡಿಕೊಂಡಿದ್ದಾರೆ. ಈ ಥರದ
ಪೋಸ್ಟ್ಗಳನ್ನು ಹಾಕೋದಕ್ಕೆ ಅನ್ನುವಂಥದ್ದು. ಎಸ್ ಗುರುಪ್ರಸಾದ್, ಏನಂತಂದ್ರೆ ಸೋಷಿಯಲ್ ಮೀಡಿಯಾ ಈಗ ಫೇಸ್ಬುಕ್, ಟ್ವಿಟರ್ ಇರ್ಬೋದು, ಇದೆಲ್ಲವೂ ಕೂಡ ರಾಜ್ಯ ರಾಜಕೀಯದಲ್ಲಿ ಈಗ ಏನು ಚುನಾವಣೆ ಸಮೀಪಿಸ್ತಿದ್ದಂಗೆ ಅವ್ರ ಕಾಲನ್ನು ಇವ್ರು ಎಳೆಯೋದು, ಇವ್ರ ಕಾಲನ್ನ ಅವ್ರು ಎಳೆಯೋದು ಈಗ ಸಾಮಾನ್ಯವಾಗ್ಬಿಟ್ಟಿದೆ. ಇಷ್ಟೊತ್ತು ನಾವು ಏನು ಅಂತಂದ್ರೆ ಬಿಜೆಪಿ ಮತ್ತು ಇವರ ಕಾಂಗ್ರೆಸ್ ಟ್ವೀಟ್ ಸಮರಗಳನ್ನ ನೋಡ್ತಾ ಇದೀವಿ. ಈಗ ಪ್ರಸ್ತುತ ಏನಪ್ಪಾ ಅಂದ್ರೆ JDS ನ ಮಾಜಿ CM ಹಾಗೂ ಹಾಲಿ ಬಿಜೆಪಿಯ ಸಚಿವರಾದಂತಹ ಅಶ್ವಥ್ ನಾರಾಯಣ ಅವರ ಟ್ವೀಟ್, ಅವರ ಫ್ಯಾನ್ ಫಾಲೋವರ್ಸ್ ಏನಿದ್ದಾರೆ, ಇದು ಆಕ್ಚುಲಿ ಅವರ ನಾಯಕರಿಗೆ ಗೊತ್ತಿಲ್ದಲೇ ಇರುವಂತದ್ದೇನಲ್ಲ. ಯಾಕೆ ಅಂತಂದ್ರೆ ಪ್ರತಿಯೊಂದು ಟ್ವೀಟ್ ಕೂಡ ಅವ್ರಿಗೂ ಕೂಡ ಶೇರ್ ಆದ್ಮೇಲೆಯೇ ಪೋಸ್ಟ್ ಆಗುವಂತದ್ದು. ಏಕಾಏಕಿ ಸುಮ್ಮನೆ ಏನು ಫ್ಯಾನ್ಸ್ ಕ್ಲಬ್ ಮಾಡ್ಕೊಂಡು ಈ ರೀತಿಯ ಒಂದು ಈ ಹಿಂದೆ ಕೂಡ ಒಂದು ಭಾವಪೂರ್ಣ ಶ್ರದ್ಧಾಂಜಲಿಗಳನ್ನ ಅರ್ಪಿಸುವಂತದ್ದನ್ನೆಲ್ಲ ನೋಡ್ಬಿಟ್ಟಿದೀವಿ. ಪ್ರಸ್ತುತ ಈಗ HDK ಮತ್ತು ಏನು ಅಶ್ವಥ್ ನಾರಾಯಣ ಅವರ ವಿಚಾರಕ್ಕೆ ಬರೋದಾದ್ರೆ, ಮೊದಲಿಗೆ ಅಶ್ವಥ್ ನಾರಾಯಣ ಅವರ ಫ್ಯಾನ್ಸ್ ಕ್ಲಬ್ನವರು ಕುಮಾರಸ್ವಾಮಿ ಎಲ್ಲಿದ್ದೀಯಪ್ಪ, ರಾಮನಗರದಲ್ಲೂ ಕಾಣಿಸ್ತಿಲ್ವಂತೆ, ಸದನದಲ್ಲೂ ಏನು ನಿನ್ನ ಇದು ವರ್ಚಸ್ಸಿಲ್ಲ, ಈ ಆಂಗಲ್ ನಲ್ಲಿ ಒಂದು ಪೋಸ್ಟ್ ಅನ್ನ ಹಾಕ್ತಾರೆ. ಸಾಕಷ್ಟು ಪರ ವಿರೋಧದ ಒಂದು ಪೋಸ್ಟ್ ಗಳು ಹರಿದಾಡ್ತವೆ. ಈ ಹಿನ್ನೆಲೆಯಲ್ಲಿ ಈಗ ಸ್ವತಃ ಏನಪ್ಪಾ ಅಂದ್ರೆ ಕುಮಾರಸ್ವಾಮಿ ಅವರು ಪರವಾಗಿ ಅವರ ಫ್ಯಾನ್ಸ್ ಕ್ಲಬ್ನವರು ಅಶ್ವಥ್ ನಾರಾಯಣ ಅವರೇ, ನಿಮ್ಮ ಚಾಪ್ಟರ್ ಗಳು ಜಾಸ್ತಿ ಇದಾವೆ, ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 3 ಅಂತ ಬಿಚ್ಚಿಡ್ತಾ ಹೋದ್ರೆ ನೀವು ನಕಲಿ ಸರ್ಟಿಫಿಕೇಟ್ ಶೂರ, ನೀವು ನಕಲಿ ಮಾರ್ಕ್ಸ್ ಕಾರ್ಡ್ ದಂಧೆಗಳಲ್ಲಿ ನಿಮ್ಮ ಪಾತ್ರವಿದೆ, ಹಣದ ಹೊಳೆಯನ್ನ ಶಾಸಕರ ಮನೆಗಳಿಗೆ ಎಲ್ಲೆಲ್ಲಿ ಕೊಂಡೊಯ್ದಿದ್ದೀರಿ, ಎಷ್ಟೆಷ್ಟು ಕಾಮಗಾರಿಗಳಲ್ಲಿ ನೀವು ಯಾವ್ಯಾವ ರೀತಿಯ ದುಡ್ಡು ಹೊಡೆದಿದ್ದೀರಿ, ಈ ಎಲ್ಲವೂ ಕೂಡ ಬರ್ತಾ ಇದೆ. ಈಗ ಪ್ರಸ್ತುತ ಏನು ಕರಾವಳಿಯ ಕೊಲೆಗಳು ಮತ್ತೆ ಮಳೆ ನೆರೆ ಕುರಿತಂತೆ ಅಧಿವೇಶನವನ್ನ ಕರಿಬೇಕು ಅಂತ ಕುಮಾರಸ್ವಾಮಿ ಅವರು ಒತ್ತಾಯಿಸಿರೋದು, ಅದಕ್ಕೆ ಬಹುತೇಕ ಏನು ಉನ್ನತ ಶಿಕ್ಷಣ ಸಚಿವರು ಕೋಪ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಉನ್ನತ ಶಿಕ್ಷಣದಲ್ಲಿ ಸಾಕಷ್ಟು ದಂಧೆ ನಡೆದಿದ್ದಾವೆ. ಈ ಎಲ್ಲದರದ್ದನ್ನು ಕೂಡ ನೀವು ಸರ್ಟಿಫಿಕೇಟ್ ಗಳನ್ನ ಫೋರ್ಜರಿ ಮಾಡಿದಿರಿ. ಹಾಗಾಗಿ ಇದೆಲ್ಲವನ್ನು ಎಲ್ಲಿ ಬಯಲಿಗೆ ಬರುತ್ತೋ, ಇದು ಏನು ಅಧಿವೇಶನದಲ್ಲಿ ನಾನು ಬಹಿರಂಗಗೊಳಿಸ್ತೀನಿ ಅನ್ನುವ ಭಯವ ನಿಮ್ಗೆ ಅನ್ನುವಂಥದ್ದನ್ನ ರಾಮನಗರದಲ್ಲಿ ಕುಮಾರಸ್ವಾಮಿ ಅವರು ಒಂದು ಈ ರೀತಿಯ ಪೋಸ್ಟ್ ಗಳನ್ನ ಕುಮಾರಸ್ವಾಮಿ ಫ್ಯಾನ್ಸ್ ಆಗ್ತಾ ಇರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ಇದೆಲ್ಲವನ್ನ ನೋಡ್ತಾ ಇದ್ರೆ ಇವರು ಡೀಲ್ ಅಶ್ವಥ್ ನಾರಾಯಣ ಅಂತಾರೆ, ಅವರು ಕಣ್ಣೀರ್ ಕುಮಾರಸ್ವಾಮಿ ಅಂತಾರೆ, ಪರ ವಿರೋಧ ಇಲ್ಲಿಗೆ ಒಂದೊಂದು ಟಕ್ಕಾಪರ್ಗಳು ಶುರುವಾಗಿದ್ದಾವೆ. ಈಗ ಪ್ರಸ್ತುತ ಏನಂತಂದ್ರೆ ಇದರ ಕಾವು ಹೆಚ್ಚಾಗ್ತಾ ಇದೆ. ಗುರುಪ್ರಸಾದ್, ನಿಜಕ್ಕೂ ರಾಜ್ಯ ರಾಜಕೀಯದಲ್ಲಿ ಇದು ಒಳ್ಳೆಯ ಬೆಳವಣಿಗೆಯ ಅಂತಂದ್ರೆ ಯಾವುದೇ ರಾಜಕಾರಣಿ ಅಧಿಕಾರದಲ್ಲಿ ಇರ್ಲಿ, ಅಧಿಕಾರದಲ್ಲಿ ಇಲ್ಲದೆ ಇರ್ಲಿ, ಇವರ ಕಾಲನ್ನ ಅವ್ರು ಎಳೆದು ಅವ್ರ ಕಾಲನ್ನ ಇವ್ರು ಎಳೆದು ಸಾಧಿಸುವಂತದ್ದು ಏನೂ ಇಲ್ಲ. ಕ್ಷೇತ್ರದಲ್ಲಿ ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದ್ದಾರೆ ಅಂತ ಪ್ರಬುದ್ಧ ಮತದಾರ ನಿರ್ಣಯಿಸಿಯೇ ಈಗ ವೋಟ್ ಕೊಡುವಂತದ್ದು. ಇಷ್ಟು ವರ್ಷಗಳ ಕಾಲ ಬಿಜೆಪಿ ಸರ್ಕಾರ ಇದೆ, ಏನ್ ವರ್ಕ್ ಮಾಡಿದೆ ಬಿಜೆಪಿ ಸರ್ಕಾರ ಅನ್ನುವಂಥದ್ದನ್ನ ನೋಡ್ತಾರೆ ಈ ಬಾರಿ. ಇದು ಕೇವಲ ಟ್ವೀಟ್ಗಳು ಇವರ ಒಂದು ವೈಯಕ್ತಿಕ ವಾಂಛೆಗೆ ಅಷ್ಟೇ ತೃಪ್ತಿ ಕೊಡಬೇಕೇ ಹೊರತು ಇದರಿಂದ ಯಾವುದೇ ರೀತಿಯ ಮತದಾರರನ್ನ ಸೆಳಿಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದು ಖಚಿತ. ಗುರುಪ್ರಸಾದ್, ಓಕೆ, ಸೊ ಈ ಥರದ ಕ್ರಮಗಳಿಗೆ, ಯಾಕೆಂದರೆ ಇದಕ್ಕೆ ಆರಂಭದಲ್ಲಿಯೇ ಕಡಿವಾಣ ಹಾಕೋದಕ್ಕೂ ಕೂಡ ಸೈಬರ್ ಇಲಾಖೆ ಆಗಿರ್ಬೋದು, ಅಂದರೆ ಪೊಲೀಸ್ ವಿಂಗಿನ ಸೈಬರ್ ಕ್ರೈಮ್ ಬ್ರಾಂಚ್ ಆದರೂ ಆಗಿರಬಹುದು, ಅಥವಾ ಸಾಮಾಜಿಕ ಜಾಲತಾಣಗಳ ಮೇಲೆ ನಿರ್ಬಂಧವನ್ನು ಕೆಲವು ವಿಚಾರಗಳಲ್ಲಿ ಹಾಕುವಂಥದ್ದು ಕೂಡ ಆರಂಭದಲ್ಲಿ ಸಾಕಷ್ಟು ಚರ್ಚೆಗಾಯಿತು. ಈ ಥರನೇ ಹೀಗೆ ಬಿಟ್ಟರೆ ನಾಳೆ ಇನ್ನೊಂದು ರೀತಿಯಾದಂಥ ಒಂದು ಅನಾಹುತಕಾರಿ ಸ್ಟೇಟ್ಮೆಂಟ್ಗಳಾಗಿದ್ರೂ ಆಗಬಹುದು. ಅಂದರೆ ಈ ವೇದಿಕೆಯನ್ನು ಫೇಸ್ಬುಕ್ ಆದರೂ ಆಗಬಹುದು, ಬೇರೆ ಟ್ವಿಟರ್ ಆದರೂ ಆಗಬಹುದು, ವಾಟ್ಸಪ್ ಆದರೂ ಆಗಬಹುದು, ಸಾಮಾಜಿಕ ಜಾಲತಾಣ ಅನ್ನುವಂಥದ್ದು ಅದು ಹೆಲ್ಪ್ ಆಗಬೇಕು ಇನ್ನೊಬ್ಬರಿಗೆ ಅನ್ನುವಂಥದ್ದು ಆಗಬೇಕು. ಆದರೆ ಅದು ಈ ಥರನಾಗಿ ಬೇರೆಯವರಿಗೆ ಕೂಡ ಈ ಥರದ ಕುಖ್ಯಾತಿಯನ್ನು ಕೂಡ ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ ಅನ್ಸುತ್ತೆ ಬಾಬು. ಎಸ್ ಗುರುಪ್ರಸಾದ್, ಸೈಬರ್ ಕ್ರೈಮ್ ಏನು ವಿಚಾರಕ್ಕೆ ಬಂದ್ರೆ ಖಂಡಿತವಾಗ್ಲೂ ಮೊದಲನೆಯದಾಗಿ ಇಲ್ಲಿ ಎರಡೂ ಕಡೆಯವರಲ್ಲಿ ಯಾರಾದ್ರೂ ಅಥವಾ ಈ ಕುಮಾರಸ್ವಾಮಿ ಬಣದವರು ನಮ್ಮನ್ನ ತೇಜೋವಧೆ ಮಾಡ್ತಾ ಇದ್ದಾರೆ, ಈ ರೀತಿ ಸಾಮಾಜಿಕ ಜಾಲತಾಣವನ್ನ ಬಳಸ್ಕೊಂಡು ಅಂತ ದೂರು ಕೊಡಬೇಕಾಗ್ತದೆ, ಅಥವಾ ಒಂದು ಅಶ್ವಥ್ ನಾರಾಯಣ್ ಬಳಗದವರು ನಮ್ಮನ್ನ ಈ ರೀತಿ ಅವಹೇಳನಕಾರಿಯಾಗಿ ಇದರಿಂದ ಸಾಕಷ್ಟು ತಪ್ಪು ಮೆಸೇಜ್ ಹೋಗ್ತದೆ ಜನಕ್ಕೆ ಅನ್ನುವಂಥದ್ದು ಯಾರಾದ್ರೂ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡ್ಬೇಕಾಗ್ತದೆ. ಒಂದು ವೇಳೆ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡ್ಲಿಲ್ಲ, ಸುಮೋಟೋ ಕೇಸನ್ನ ದಾಖಲಿಸ್ಕೊಳ್ಳಕ್ಕೆ ಅವಕಾಶ ಇದೆಯಾ ಅಂತಂದ್ರೆ ಇದು ಕೇವಲ ವೈಯಕ್ತಿಕವಾಗಿ ಇವರಿಬ್ಬರು ಪಕ್ಷಗಳ ನಡುವೆ ಕೆಸರರ ಚಾಟ ಮಾಡ್ಕೊಂತ ಇರೋದು. ಇದು ಸಾರ್ವಜನಿಕವಾಗಿ ಯಾವುದೇ ಸಮಸ್ಯೆಯನ್ನ ತಂದೊಡ್ಡೋದಿಲ್ಲ ಅನ್ನುವಂಥದ್ದನ್ನ ಸೈಬರ್ ಕ್ರೈಮ್ ಪೊಲೀಸ್ನವರು ನಿರ್ಧರಿಸ್ಕೋತಾರೆ. ಈ ಆಂಗಲ್ ನಲ್ಲಿ ಸಾರ್ವಜನಿಕರಿಗೆ ಸಮಸ್ಯೆ ಆದಾಗ ಮಾತ್ರ ಅವರು ಸುಮೋಟೋ ಕೇಸನ್ನ ದಾಖಲು ಮಾಡ್ಕೊಂಡು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳುವಂಥದ್ದು. ಒಟ್ನಲ್ಲಿ ಟೋಟಲಿ ಏನಪ್ಪಾ ಅಂದ್ರೆ ಅಟ್ಲೀಸ್ಟ್ ಯಾರಾದ್ರೂ ಕೂಡ ಒಬ್ಬ
ಪ್ರಜಾಪ್ರಭುತ್ವದ ಮತದಾರನೇ ಕೂಡ ಒಂದು ದೂರನ್ನ ದಾಖಲು ಮಾಡಬಹುದಾಗಿರುತ್ತೆ. ಯಾಕೆ ಈ ರೀತಿಯ ಕಟ್ಟಾಡ್ತಾರೆ ಅಂತ. ಆಗಷ್ಟೇ ಸೈಬರ್ ಕ್ರೈಮ್ ಏನು ಫ್ಯಾನ್ಸ್ ಪೇಜ್ ಇರ್ಬೋದು ಅಥವಾ ಈ ಕುಮಾರಸ್ವಾಮಿ ಬಳಗದ ಒಂದು ಅಭಿಮಾನಿ ಬಳಗದ ಪೇಜ್ ಇರ್ಬೋದು, ಇವುಗಳ ವಿರುದ್ಧ ಆಕ್ಷನ್ ತಗೊಳ್ಳಿಕ್ಕೆ ಒಂದು ಅವಕಾಶ ಇರುತ್ತೆ. ಅದನ್ನ ಹೊರತುಪಡಿಸಿದ್ರೆ ಕೇವಲ ಇವರಿವರು ಕಚ್ಚಾಡ್ಕೊಂಡು ಇವರಿವರು ಕೆಸರಚ್ಚಾಡ್ಕೊಂತಾ ಇರೋದಕ್ಕೆ ನಿಜಕ್ಕೂ ಇದು ಇವತ್ತಿಗೆ ಮುಗಿಯುವಂತದ್ದಲ್ಲ. ಇನ್ನು ಚುನಾವಣೆ ಸಮೀಪ ಬರ್ತಾ ಇದೆ. ಇದರಿಂದ ₹1 ಕೂಡ ಚುನಾವಣೆಯಲ್ಲಿ ಯಾವುದೇ ಪಕ್ಷಕ್ಕೂ ಕೂಡ ಇದು ವೋಟ್ ಬ್ಯಾಂಕ್ ಆಗಿ ಕನ್ವರ್ಟ್ ಆಗೋದಿಲ್ಲ. ಕೇವಲ ಇವರಿವರ ವಾಂಚೆಗಷ್ಟೇ ಇವರು ಮಾಡ್ಕೋಬೇಕಾಗ್ತದೆ. ಈಗ ಪ್ರಸ್ತುತ ಏನು ಕುಮಾರಸ್ವಾಮಿ ಅವರು ಕೂಡ ಆ ಒಂದು ಕುಮಾರಸ್ವಾಮಿ ಫ್ಯಾನ್ಸ್ ಬಳಗದವರು ಅದೇನು ಕುಮಾರಸ್ವಾಮಿ ಅವರ ಅಪ್ಪಣೆಯ ಮೇರೆಗೆ ಹಾಕಿದಾರೋ ಏನೋ ಗೊತ್ತಿಲ್ಲ. ಕಲಾಪ ಅಂದ್ರೆ ಮೈ ಬೆಚ್ಚಗಾಗುತ್ತಾ? ಉನ್ನತ ಶಿಕ್ಷಣ ಸಚಿವರೇ, ನಿಮ್ಮ ಕೌಶಲ್ಯತೆ ಗೊತ್ತಿದೆ. ಅಕ್ರಮ ಮುಚ್ಚಿಕೊಳ್ಳಲು ಅಕ್ರಮದ ದಾಖಲೆಗಳಿದ್ದ ಬಿಬಿಎಂಪಿ ಕಟ್ಟಡಕ್ಕೆ ಬೆಂಕಿ ಹಾಕಿಸಿದ್ದ ಆಪರೇಷನ್ ಕಮಲದಲ್ಲೂ ಕುಶಲತೆ ತೋರಿ ಕೋಟಿ ಹಣ ತುಂಬಿಸ್ಕೊಂಡು ಹೋಗಿ ಶಾಸಕರ ಮನೆಗಳಲ್ಲಿ ಇಟ್ಟಿದ್ದೀರಾ. ಕೌಶಲ್ಯ ಮಂತ್ರಿ ಆಗಿದ್ದಕ್ಕೂ ಸಾರ್ಥಕ ಅಂತ ಈಗ ಪ್ರಸ್ತುತ ಈಗೊಂದು ಪೋಸ್ಟ್ ಹರಿದಾಡ್ತಾ ಇರ್ತಕ್ಕಂಥದ್ದು ಪ್ರೆಸೆಂಟ್. ಬೇಕಾದ್ರೆ ಹಾಗೆ ಬಹಿರಂಗ ಚರ್ಚೆಗೆ ಬನ್ನಿ ಅಂತ ಕುಮಾರಸ್ವಾಮಿ ಅವರು, ನಾನು ವಿರೋಧ ಪಕ್ಷದ ನಾಯಕ, ಅಧಿವೇಶನಕ್ಕೆ ಆಗ್ರಹಿಸೋದು ನನ್ನ ಹಕ್ಕು, ಸದನದಲ್ಲಿ ಉತ್ತರಿಸುವ ಯೋಗ್ಯತೆ ಇದ್ರೆ ಈ ರೀತಿಯ ಆರಿಕೆ ಉತ್ತರಗಳನ್ನ ಕೊಟ್ಟು ಜಾರಿಕೊಳ್ಳುವುದರ ಬದಲು ಬಹಿರಂಗವಾಗಿ ಚರ್ಚೆಗೆ ಬನ್ನಿ ಅನ್ನುವಂತಹ ಒಂದು ಆಹ್ವಾನವನ್ನ ಅಶ್ವಥ್ ನಾರಾಯಣ್ ಅವ್ರಿಗೆ ಒಂದು ತಮ್ಮ ಫ್ಯಾನ್ಸ್ ಕ್ಲಬ್ ಕಡೆಯಿಂದ ನೀಡಿರ್ತಕ್ಕಂಥದ್ದು. ಇದೆಲ್ಲವನ್ನ ನೋಡ್ತಾ ಇದ್ರೆ ನಾನು ಸ್ವಚ್ಛ ಇದ್ದೀನಿ ಅಂತ ಇವ್ರು ಹೇಳ್ಕೊಳ್ಳೋದು, ನಾನು ಸ್ವಚ್ಛ ಇದ್ದೀನಿ ಅಂತ ಹೇಳ್ಬಿಟ್ಟು ಬಿಜೆಪಿ ಅಶ್ವಥ್ ನಾರಾಯಣ್ ಫ್ಯಾನ್ಸ್ ಹೇಳ್ಕೊಂತಾ ಇರೋದು. ಇದೆಲ್ಲವನ್ನ ನೋಡ್ತಾ ಇದ್ರೆ ಮುಂಬರುವ ರಾಜಕೀಯದ ಒಂದು ಆಂಗಲ್ ಅಷ್ಟೇ, ಇದೊಂದು ಅಂಶ ಅಂತಾನೆ ಹೇಳ್ಬೋದು ಗುರುಪ್ರಸಾದ್ ಅಷ್ಟೇ. ಓಕೆ, ಥ್ಯಾಂಕ್ ಯು ಬಾಬು ತಮ್ಮೆಲ್ಲ ಮಾಹಿತಿಗೆ. ಯಶ್, ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಚಿಕ್ಕನಾಯಕನಹಳ್ಳಿಯಿಂದ ಇತ್ತೀಚೆಗೆ ಹಾವು ಕಡಿತದಿಂದ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಸೊ ಚಿಕ್ಕನಾಯಕನಹಳ್ಳಿ ಪುರಸಭೆ ವ್ಯಾಪ್ತಿಯಲ್ಲಿ ಸ್ವಚ್ಛತಾ ಅಭಿಯಾನವನ್ನು ಕೂಡ ಈ ಒಂದು ಮುಖೇನ ತೆಗೆದುಕೊಳ್ಳಲಾಗಿರುವಂತಹ ಮುನ್ನೆಚ್ಚರಿಕೆ, ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡಿ. ಚಿಕ್ಕನಾಯಕನಹಳ್ಳಿ ಪುರಸಭೆ ವ್ಯಾಪ್ತಿಯಲ್ಲಿ ಸ್ವಚ್ಛತಾ ಅಭಿಯಾನವನ್ನು ನಡೆಸಲಾಗಿದೆ. ಇತ್ತೀಚೆಗೆ ಹಾವುಗಳ ಕಡಿತದಿಂದ ಸಾವಿನ ಸಂಖ್ಯೆ ಹೆಚ್ಚಾಗಿದೆ. ಹಾಗಾಗಿ ಈ ಸ್ವಚ್ಛತಾ ಅಭಿಯಾನವನ್ನು ಮಾಡಲಾಗಿದೆ. ಎಲ್ಲ ವಾರ್ಡ್ಗಳಲ್ಲಿ ಸ್ವಚ್ಛತೆಯನ್ನು ಕೈಗೊಂಡಿದ್ದಾರೆ ಪುರಸಭೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು. ಮಂಡ್ಯ ಮೂಲದ ಕಾರ್ಮಿಕರಿಂದ ಸ್ವಚ್ಛತೆಯನ್ನು ಮಾಡಿಸಲಾಗ್ತಾ ಇದೆ. ಏಕಕಾಲದಲ್ಲಿ ಚರಂಡಿ ರಸ್ತೆಗಳನ್ನು ಸ್ವಚ್ಛತೆ ಮಾಡಿಸಲಾಗ್ತಾ ಇದೆ. ಅಧಿಕ ಮಳೆಯಿಂದ ಪಟ್ಟಣದ ವಾರ್ಡ್ಗಳಲ್ಲಿ ಗಿಡಗಂಟೆಗಳು ತುಂಬ ಹೆಚ್ಚಾಗಿ ಬೆಳೆದು ನಿಂತಿದ್ದಾವೆ. ಪ್ರತಿನಿತ್ಯ 20ಕ್ಕೂ ಹೆಚ್ಚು ಕಾರ್ಮಿಕರಿಂದ ವಾರ್ಡ್ಗಳನ್ನು ಸ್ವಚ್ಛತೆ ಮಾಡಿಸ್ತಾ ಇದ್ದಾರೆ ಅಧಿಕಾರಿಗಳು. ವಾರ್ಡ್ ನಂಬರ್ 8ರ ಮಹಾಲಕ್ಷ್ಮಿ ಬಡಾವಣೆಯಲ್ಲಿ ಇವತ್ತು ಸ್ವಚ್ಛತೆಯನ್ನು ನಡೆಸಲಾಗಿದೆ. ಮಲ್ಲಿಕಾರ್ಜುನಯ್ಯ ವಾರ್ಡ್ ಸದಸ್ಯ ಅವರ ನೇತೃತ್ವದಲ್ಲಿ ಹಾವುಗಳ ಕಡಿತ ಮತ್ತು ಅದರಿಂದ ಸಾವು, ಶೀಘ್ರವಾಗಿ ಅವ್ರನ್ನ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗೋಕ್ಕಾಗಲಿಲ್ಲ ಮತ್ತು ಹಾವು ಕಚ್ಚಿದೆ ಅಂತ ಹಲವರಿಗೆ ಗೊತ್ತೇ ಆಗಿರೋದಿಲ್ಲ. ಆ ಥರದ ಒಂದು ಸಂದರ್ಭಗಳು ಕೂಡ ಇಲ್ಲಿ ಆಗಿರೋದು ಉಂಟು. ಸೊ ಹಾಗಾಗಿ ಈ ಸ್ವಚ್ಛತೆಯನ್ನು ಬರೀ ಪುರಸಭೆಯವರು ಮಾಡುವಂಥದ್ದು ಅಷ್ಟೇ ಅಲ್ಲ, ಇಲ್ಲಿ ಪ್ರತಿ ಬಡಾವಣೆಗಳ ಪ್ರತಿ ಮನೆಯ ನಾಗರಿಕರು ಕೂಡ ಸ್ವಚ್ಛತೆ ಬಗ್ಗೆ ಆದ್ಯತೆಯನ್ನು ಕೊಟ್ಟರೆ ಈ ಥರದ ಅವಘಡಗಳಾಗಲಿ ಮತ್ತು ಅನ್ಕ್ಲೀನ್ಲಿನೆಸ್ ಅನ್ನುವಂಥದ್ದಾದರೂ ಆಗಬಹುದು, ತಿಪ್ಪೆಯನ್ನು ಶೇಖರಣೆ ಮಾಡುವಂಥದ್ದು, ಇದೆಲ್ಲವೂ ಕೂಡ ಬದಲಾಗಬೇಕು ಅಂತಾನೆ ಸ್ವಚ್ಛ ಭಾರತ ಅಭಿಯಾನವನ್ನು ತಂದಿರೋದು. ಒಂದು ಇನ್ಸಿಡೆಂಟ್ ಆದಮೇಲೆ ಎಚ್ಚೆತ್ತುಕೊಳ್ಳೋದಕ್ಕಿಂತನೂ ಪ್ರತಿದಿನದ ಕೆಲಸ ಆಗಬೇಕು, ನಮ್ಮ ದೈನಂದಿನ ಕೆಲಸ ಆಗಬೇಕು ಅನ್ನುವಂಥದ್ದು 20 ಜನಕ್ಕೂ ಹೆಚ್ಚು ಕಾರ್ಮಿಕರನ್ನು ಮಂಡ್ಯ ಮುಖಾಂತರ ಕರೆಸಿ, ಮಂಡ್ಯ ಮೂಲದವರು ಅವ್ರನ್ನ ಕರೆಸಿ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ತೆಗೆದುಕೊಳ್ಳಲಾಗಿದೆ.
ಎಸ್, ಚಿಕ್ಕನಾಯಕನಹಳ್ಳಿಯಿಂದ ನಮ್ಮ ಪ್ರತಿನಿಧಿ ಚೇತನ್ ಮತ್ತಷ್ಟು ಮಾಹಿತಿಯನ್ನು ಇದ್ರ ಬಗ್ಗೆ ನೀಡ್ತಾರೆ. ಚೇತನ್, ಚಿಕ್ಕನಾಯಕನಹಳ್ಳಿ ಪುರಸಭೆ ವ್ಯಾಪ್ತಿಯಲ್ಲಿ ಸ್ವಚ್ಛತೆ ಮರೀಚಿಕೆಯಾಗಿತ್ತ? ಸೊ ಹಾವು ಕಡಿದಿದ್ದ ಕಾರಣದಿಂದಲೇ ಈ ಒಂದು ಸ್ವಚ್ಛತೆಯನ್ನು ತೆಗೆದುಕೊಂಡಿದ್ದಾರಾ ಹೇಗೆ ಅಂತ? ಹಲೋ ಚೇತನ್, ಧ್ವನಿ ಕೇಳ್ತಾ ಇದೆಯಾ? ಸರ್ ಚಿಕ್ಕನಾಯಕನಹಳ್ಳಿ ಪುರಸಭೆ ವಾರ್ಡ್ನಲ್ಲಿ 23 ವಾರ್ಡ್ಗಳಿದೆ ಪುರಸಭೆ ವ್ಯಾಪ್ತಿಲಿ. ಈ ವಾರ್ಡ್ಗಳಲ್ಲಿ 18 ಜನ ಪೌರ ಕಾರ್ಮಿಕರು ರೆಗ್ಯುಲರ್ ಆಗಿ ಪುರಸಭೆಯಲ್ಲಿ ವರ್ಕ್ ಮಾಡ್ತಿದ್ರು. ಆದ್ರೆ ಪುರಸಭೆಯಲ್ಲಿ ಸ್ವಚ್ಛತೆ ಮರೀಚಿಕೆ ಆಗಿರೋದ್ರಿಂದ ಇವರು ಪುರಸಭೆ ಅಧಿಕಾರಿಗಳು ಮತ್ತೆ ಜನಪ್ರತಿನಿಧಿಗಳು ಮಂಡ್ಯದಿಂದ 15 ಜನ ಪೌರ ಕಾರ್ಮಿಕರನ್ನ ಡೆಪ್ಯೂಟ್ ಮಾಡಿ ಸ್ವಚ್ಛತೆ ಕಾರ್ಯ ಕೈಗೊಂಡಿದ್ದಾರೆ ಸರ್. 23 ವಾರ್ಡ್ಗಳ ಪೈಕಿಲಿ ಪ್ರತಿದಿನ ಒಂದೊಂದು ವಾರ್ಡ್ನ ಏಕಕಾಲದಲ್ಲಿ ಸ್ವಚ್ಛತೆ ಕಾರ್ಯಕ್ರಮ ನಡೀತಿದೆ. ತಾಲೂಕಿನಲ್ಲಿ ಇತ್ತೀಚೆಗೆ 5 ಜನಕ್ಕೆ ಹಾವು ಕಡಿತದಿಂದ ಸಾವನ್ನಪ್ಪಿದ್ರು. ಮಳೆ ಪ್ರಭಾವದಿಂದ ಗಿಡ ಗಂಟೆಗಳು ಹೆಚ್ಚಾಗಿ ಬೆಳೆದಿರೋದ್ರಿಂದ ಹಾವುಗಳ ಸಂಖ್ಯೆ ಹೆಚ್ಚಾಗಿತ್ತು. ಈ ಹಿನ್ನೆಲೆಯಲ್ಲಿ ಪುರಸಭೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯಿಂದ ಸ್ವಚ್ಛತೆ ಕಾರ್ಯ ನಡೀತಿದೆ ಸರ್. ಈ ಸ್ವಚ್ಛತೆ ಕಾರ್ಯದಲ್ಲಿ ಅಟ್ ಎ ಟೈಮ್ ಚರಂಡಿ, ರಸ್ತೆ ಹಾಗೂ ಇನ್ನಿತರ ಪ್ರದೇಶಗಳನ್ನ ಸ್ವಚ್ಛತೆ ಮಾಡ್ತಿದ್ದಾರೆ. ಆದ್ರೂ ಸಹ ಖಾಲಿ ನಿವೇಶನಗಳಲ್ಲಿ ಸ್ವಚ್ಛತೆ ಮರೀಚಿಕೆ ಆಗಿದೆ ಸರ್. ಸಂಬಂಧಪಟ್ಟ ಮಾಲೀಕರು ಸ್ವಚ್ಛತೆ ಮಾಡ್ಕೊಳ್ತಿಲ್ಲ. ಇದರಿಂದ ಅಕ್ಕಪಕ್ಕದ ಮನೆಗಳಿಗೆ ತೊಂದರೆ ಆಗ್ತಿದೆ. ಇದ್ರ ಬಗ್ಗೆನೂ ಸಹ ಪುರಸಭೆ ಗಮನ ಹರಿಸಬೇಕು ಎಂಬುದು ಸಾರ್ವಜನಿಕರ ಹಾಗೂ ಅಲ್ಲಿನ ನಿವಾಸಿಗಳ ಆಗ್ರಹ ಆಗಿದೆ ಸರ್. ಓಕೆ, ಥ್ಯಾಂಕ್ ಯು ಚೇತನ್ ಮಾಹಿತಿಗೆ. ಎಸ್, ಈ ಘಟನೆಗೆ ಅಥವಾ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ಸ್ಥಳೀಯರು ಕೂಡ ಮಾತನಾಡಿದ್ದಾರೆ, ನೋಡೋಣ. ಈಗ ನೀವು ನೋಡ್ತಾ ಇದ್ದೀರಾ, ನಮ್ಮ ತಾಲೂಕಿನಲ್ಲಿ ಒಂದು 5-6 ಹಾವು ಕಡಿದು ರೈತರುಗಳು ಸತ್ತೋಗಿದ್ದಾರೆ. ಹಂಗಾಗಿ ಇಲ್ಲಿ ಖಾಲಿ ಸೈಟ್ಗಳಿಗೆ ನಾವು ಒಂದ್ಸತಿ ಮಿನಿಸ್ಟ್ರು ಒಂದು ಮೀಟಿಂಗ್ ಮಾಡಿದಾಗ ಹೇಳಿದರು, ಖಾಲಿ ಸೈಟ್ಗೆ ಒಂದು ಅರ್ಜಿ ಕೊಟ್ಬಿಡಿ, ಅವ್ರಿಗೇನಾರ ಅವರೇ ಕ್ಲೀನ್ ಮಾಡ್ಕೋಬೇಕು, ಮುನ್ಸಿಪಲ್ ವ್ಯಾಪ್ತಿಗೆ ಮಾಡೋಕ್ಕೆ ಬರಲ್ಲ. ಅವ್ರು ಮಾಡಲಿಲ್ಲ ಅಂತ ಪಕ್ಷದಲ್ಲಿ ಅವರಿಗೆ ಡಬಲ್ ಕಂದಾಯ ವಸೂಲಿ ಮಾಡೋಂಥದ್ದು ಹೇಳಿದರು. ಆದರೂ ಕೂಡ ಇಲ್ಲಿರ್ತಕ್ಕಂಥ ಖಾಲಿ ಸೈಟ್ಗಳು ಯಾರು ಎಚ್ಚೆತ್ಕೊಂತ ಇಲ್ಲ. ನಾವು ಯಾಕೆ ಅಂತಂದರೆ ಇಲ್ಲಿ ವಾಸ ಮಾಡ್ತಾ ಜನಗಳು ಹಾವು ಕಡಿದು ಹಾವು ಬರ್ಬೋದು, ವಿಷಜಂತುಗಳು ಬರ್ಬೋದು, ಆ ಸಮಸ್ಯೆ ಆಗ್ಬೋದು ಅಂತ ಕೂಡ ಮಾಡಿ ನಾವೇ ಮುಂದಾಳಕ್ಕೆ ವಹಿಸ್ಕೊಂಡು ಎಲ್ಲ ಕೆಲಸ ಮಾಡೋ ಅಂತ ತೀರ್ಮಾನ ಮಾಡ್ಕೊಂಡು ಎಲ್ಲ ನಮ್ಮ ಪುರಸಭಾ ಸದಸ್ಯರುಗಳು, ಅಧ್ಯಕ್ಷ ಆಗ್ಬೋದು, ಉಪಾಧ್ಯಕ್ಷ ಆಗ್ಬೋದು, ನಮ್ಮ ಚೀಫ್ ಆಫೀಸರ್ ಆಗ್ಬೋದು, ಎಲ್ಲ ಕೂಡ ಒಗ್ಗಟ್ಟಾಗಿ ನಮ್ಮ ಮಂಡ್ಯದಿಂದ ಕೆಲಸ ಮಾಡ್ಕೊತಾ ಇದ್ದೀವಿ. ಹಿಂದೆ ರೋಡ್ ಇರ್ತಕ್ಕಂಥ ಚರಂಡಿ ಆಗ್ಬೋದು, ಅದ್ರ ಮೇಲೆ ಇರ್ತಕ್ಕಂಥ ಗಿಡಗಳಾಗ್ಬೋದು, ಎಲ್ಲ ಮಾಡ್ಕೊಂಡು ಪೂರ್ತಿ ಅವರೇ ಎಲ್ಲ ಟ್ಯಾಕ್ಟ್ರಿ ತುಂಬಿ ನಮ್ದು ಏನು ಎಕ್ಸ್ಪ್ರೇಸ್ ಪ್ಲಾಂಟ್ ಇದೆ ಅಲ್ಲ ಹಾಕಂತ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆಂದರೆ ಮುಂದೆ ಏನೇ ಒಂದು ಕೋವಿಡ್ ಬಂದಿದೆ, ಕೋವಿಡ್ ಬಂದ ಮುಂದೆ ಮತ್ತೊಂದು ಏನೋ ಸಮಸ್ಯೆ ಆಗ್ಬೋದು, ಅದ್ರ ಬದಲು ಎಲ್ಲ ಕ್ಲೀನ್ ಮಾಡಿಬಿಟ್ರೆ ಒಂದು ಸಮಸ್ಯೆ ಬರಲ್ಲ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ. ಎಸ್, ಇದು ಮಂಡ್ಯ ಮೂಲದ ಕಾರ್ಮಿಕರಿಂದ ಸ್ವಚ್ಛತೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು. ಏಕಕಾಲದಲ್ಲಿ ಚರಂಡಿ, ರಸ್ತೆ ಸ್ವಚ್ಛತೆ ಮಾಡಿದ್ದಾರೆ. ಅಧಿಕ ಮಳೆಯಿಂದ ಪಟ್ಟಣದ ವಾರ್ಡ್ಗಳಲ್ಲಿ ಬೆಳೆದಿರುವಂತಹ ಗಿಡ ಗೆಂಟೆಗಳನ್ನು ಸ್ವಚ್ಛತೆ ಮಾಡಿದ್ದಾರೆ. ಬಹುಶಃ ಒಳ್ಳೆಯ ಬೆಳವಣಿಗೆ. ಇದನ್ನು ಅಲ್ಲಿನ ನಾಗರಿಕರು, ಬಡಾವಣೆಗಳ ನಾಗರಿಕರು ಕೂಡ ಅರಿತುಕೊಂಡ್ರೆ ಇನ್ನಷ್ಟು ಅವಘಡಗಳನ್ನು ತಪ್ಪಿಸಬಹುದು ಅಂತ ಅನ್ಸುತ್ತೆ. ಹರ್ ಘರ್ ತಿರಂಗಾ ಯೋಜನೆ ಅಥವಾ ಈ ಒಂದು ವಿಶ್ವಕ್ಕೆ ಅಥವಾ ರಾಜ್ಯದ, ದೇಶದ, ಸಮುದಾಯಕ್ಕೆ ಮನೆ ಮನೆಯಲ್ಲಿಯೂ ಕೂಡ ರಾಷ್ಟ್ರಧ್ವಜವನ್ನು ಹಾರಿಸುವಂತಹ ಒಂದು ಪರಿಕಲ್ಪನೆಯನ್ನು ತಂದಿರುವಂಥದ್ದು. ಆದರೆ ಅಂಚೆ ಕಚೇರಿಯಲ್ಲಿ ರಾಷ್ಟ್ರಧ್ವಜವನ್ನು ಹಣಕ್ಕೋಸ್ಕರ ಈಗಾಗಲೇ ಒಂದಷ್ಟು ಹಣವನ್ನು ಪಾವತಿ ಮಾಡಿ ಅದನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುತ್ತೆ. ಆದರೆ ಇಲ್ಲೇನಾಗಿದೆ ಅಂತಂದರೆ ಇದರಿಂದ ರಾಷ್ಟ್ರಧ್ವಜಕ್ಕೆ ಮತ್ತಷ್ಟು ರೀತಿಯಾದಂತಹ ಅವಮಾನ ಆಗ್ತಾ ಇದೆಯಾ? ಮೊದಲೇ ಪಾಲಿಸ್ಟರ್ ಬಟ್ಟೆಯಿಂದ ತಯಾರಿಸಿದಂತಹ ರಾಷ್ಟ್ರಧ್ವಜವನ್ನು ನೀಡಲಾಗ್ತಾ ಇದೆ. ಸೊ ಇದು ಹರಿದು ಹೋಗಿರುವಂತಹ ಘಟನೆ ಕೂಡ ನಡೆದಿದೆ. ಇದು ರಾಷ್ಟ್ರಧ್ವಜಕ್ಕೆ ಸರ್ಕಾರಗಳು ಮಾಡಿರುವಂತಹ ಅವಮಾನ ಅಂತ ಸಾರ್ವಜನಿಕರು ಕೂಡ ಹೇಳ್ತಾ ಇದ್ದಾರೆ. ಚಿಕ್ಕನಾಯಕನಹಳ್ಳಿಯ ಪೋಸ್ಟ್ ಆಫೀಸ್ನಲ್ಲಿ ನಡೆದಿರುವಂತಹ ಘಟನೆ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡಿ.
ಅಂಚೆ ಕಚೇರಿಯಲ್ಲಿ ಹರಿದು ಹೋಗಿದೆ ರಾಷ್ಟ್ರಧ್ವಜ. ವಿತರಣೆ ಮಾಡಬೇಕಾದ್ರೆ ನಡೆದಿರುವಂತಹ ಘಟನೆ ಇದು. ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ. ಇದು ಹರ್ ಘರ್ ತಿರಂಗ ಅಭಿಯಾನದ ಎಫೆಕ್ಟ್ ಅಂತ ಅಲ್ಲಿನ ಸ್ಥಳೀಯರು ಆರೋಪ ಮಾಡಿದ್ದಾರೆ. ಮತ್ತು ತಾಲೂಕಿನ ಕಚೇರಿ ಮುಂದೆ ವಿವಿಧ ಸಂಘಟನೆಗಳು ಪ್ರತಿಭಟನೆಯನ್ನು ಕೂಡ ನಡೆಸಿದ್ದಾವೆ. ರಾಷ್ಟ್ರಧ್ವಜದ ನೀತಿ ಸಂಹಿತೆಯನ್ನ ಅಧಿಕಾರಿಗಳು ಮತ್ತು ರಾಜ್ಯ ಕೇಂದ್ರ ಸರ್ಕಾರಗಳು ಕೂಡ ಉಲ್ಲಂಘನೆ ಮಾಡ್ತಾ ಇದ್ದಾವೆ ಅಂತ ಕನ್ನಡ ಪರ ಸಂಘಟನೆ ತಾಲೂಕು ಕಚೇರಿ ಎದುರು ಚಿಕ್ಕನಾಯಕನಹಳ್ಳಿಯಲ್ಲಿ ಪ್ರತಿಭಟನೆಯನ್ನು ನಡೆಸಿದೆ. ಇದು ರಾಷ್ಟ್ರದ್ರೋಹಿ ಚಟುವಟಿಕೆ ಅಂತ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಕೂಡ ಕಿಡಿಕಾರಿದ್ದಾರೆ. ಹರ್ ಘರ್ ತಿರಂಗ ಅಭಿಯಾನದ ಎಫೆಕ್ಟು ರಾಷ್ಟ್ರಧ್ವಜ ಇದೀಗ ಎಲ್ಲೆಂದರಲ್ಲಿ ಹರಿದು ಹೋಗಿ ಅದನ್ನು ಎಲ್ಲೆಂದರಲ್ಲಿ ಬಿಸಾಡುವಂತಹ ಪರಿಸ್ಥಿತಿ ಎದುರಾಗುತ್ತಾ ಎನ್ನುವಂತಹ ಆತಂಕ ಕೂಡ ಇದೀಗ ಸಾರ್ವಜನಿಕರಲ್ಲಿ ವ್ಯಕ್ತ ಆಗ್ತಾ ಇದೆ. ಸರ್ಕಾರ ಏನೋ ಯೋಜನೆ ಘೋಷಣೆ ಮಾಡಿಬಿಡುತ್ತೆ, ಈ ಥರದ ಅಭಿಯಾನವನ್ನು ಮಾಡ್ತಾ ಇದ್ದೀವಿ ಅಂತ. ಆದರೆ ಇದರಿಂದ ರಾಷ್ಟ್ರಧ್ವಜ ಎಷ್ಟು ಸೇಫ್ ಆಗಿರುತ್ತೆ ಸಾರ್ವಜನಿಕರ ಕೈಯಲ್ಲಿ ಅನ್ನುವಂಥದ್ದು ಕೂಡ ಅಷ್ಟೇ ಇಂಪಾರ್ಟೆಂಟು. ಯಾಕೆಂದರೆ ರಾಷ್ಟ್ರಧ್ವಜಕ್ಕೆ ಇರುವಂತಹ ಗತ್ತು ಗೈರತ್ತು, ಅದಕ್ಕಿರುವಂತಹ ನೀತಿ ಸಂಹಿತೆ, ರಾಷ್ಟ್ರಧ್ವಜವನ್ನು ಬಳಸಬೇಕಾದ್ರೆ ಮಡಚಬೇಕಾದ್ರೆ ಇರುವಂತಹ ನಿಯಮಾವಳಿಗಳನ್ನು ಫಾಲೋ ಮಾಡಲೇಬೇಕು. ಆದರೆ ಈಗ ಹೇಗಂದ್ರೆ ಹಾಗೆ ಎಲ್ಲಂದರಲ್ಲಿ ರಾಷ್ಟ್ರಧ್ವಜವನ್ನು ಪ್ರದರ್ಶಿಸುವಂತಹ, ರಾಷ್ಟ್ರಧ್ವಜವನ್ನು ಆರೋಹಣ ಮಾಡುವಂತಹ ವಿಚಾರಕ್ಕೆ ಅದಕ್ಕೆ ಅದು ಅಭಿಯಾನದ ಹೆಸರು ಕೂಡ ಇದೆ. ಸೊ ಇದನ್ನು ವಿರೋಧಿಸಿ ಚಿಕ್ಕನಾಯಕನಹಳ್ಳಿಯಲ್ಲಿ ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಅದರ ಗೌರವವನ್ನ ಕಾಪಾಡಲಿಕ್ಕೋಸ್ಕರ ಹುತಾತ್ಮರಾಗಿದ್ದಾರೆ. ಸೈನಿಕರಾದಿಯಾಗಿ ಬಹಳಷ್ಟು ಜನ ಈ ರಾಷ್ಟ್ರಧ್ವಜವನ್ನ ಉಳಿಸ್ಲಿಕ್ಕೋಸ್ಕರ, ರಾಷ್ಟ್ರಧ್ವಜವನ್ನ ಸಂರಕ್ಷಿಸಲಿಕ್ಕೋಸ್ಕರ, ಅದರ ಗೌರವವನ್ನ ಕಾಪಾಡಲಿಕ್ಕೋಸ್ಕರ ಹುತಾತ್ಮರಾಗಿದ್ದಾರೆ. ಅವರ ಪಟ್ಟಿ ತುಂಬಾ ದೊಡ್ಡ. ಸೈನಿಕರಾದಿಯಾಗಿ ಬಹಳಷ್ಟು ಜನ ಈ ರಾಷ್ಟ್ರಧ್ವಜವನ್ನ ಉಳಿಸ್ಲಿಕ್ಕೋಸ್ಕರ, ರಾಷ್ಟ್ರಧ್ವಜವನ್ನ ಸಂರಕ್ಷಿಸಲಿಕ್ಕೋಸ್ಕರ, ಅದರ ಗೌರವವನ್ನ ಕಾಪಾಡಲಿಕ್ಕೋಸ್ಕರ ಹುತಾತ್ಮರಾಗಿದ್ದಾರೆ. ಅವರ ಪಟ್ಟಿ ತುಂಬಾ ದೊಡ್ಡದಿದೆ. ಸೈನಿಕರಾದಿಯಾಗಿ ಬಹಳಷ್ಟು ಜನ ಈ ರಾಷ್ಟ್ರಧ್ವಜವನ್ನ ಉಳಿಸ್ಲಿಕ್ಕೋಸ್ಕರ, ರಾಷ್ಟ್ರಧ್ವಜವನ್ನ ಸಂರಕ್ಷಿಸಲಿಕ್ಕೋಸ್ಕರ, ಅದರ ಗೌರವವನ್ನ ಕಾಪಾಡಲಿಕ್ಕೋಸ್ಕರ ಹುತಾತ್ಮರಾಗಿದ್ದಾರೆ. ಅವರ ಪಟ್ಟಿ ತುಂಬಾ ದೊಡ್ಡದಿದೆ. ಸೈನಿಕರಾದಿಯಾಗಿ ಬಹಳಷ್ಟು ಜನ ಈ ರಾಷ್ಟ್ರಧ್ವಜವನ್ನ ಉಳಿಸ್ಲಿಕ್ಕೋಸ್ಕರ, ರಾಷ್ಟ್ರಧ್ವಜವನ್ನ ಎಸ್, ನಮ್ಮ ಚಿಕ್ಕನಾಯಕನಹಳ್ಳಿ ಪ್ರತಿನಿಧಿ ಚೇತನ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಚೇತನ್, ರಾಷ್ಟ್ರಧ್ವಜದ ಅಭಿಯಾನ, ಹರ್ ಘರ್ ತಿರಂಗ ಅಭಿಯಾನದ ಎಫೆಕ್ಟು ಸ್ಥಳೀಯರಿಗೆ ಮತ್ತು ಸಾರ್ವಜನಿಕರಿಗೆ ಒಂದು ರೀತಿ ರಾಷ್ಟ್ರಧ್ವಜದ ಬಗ್ಗೆ ಆತಂಕ ಆಗ್ತಾ ಇದೆ. ಯಾಕೆಂದ್ರೆ ಅದರ ನಿಯಮಾವಳಿಗಳನ್ನ ಪಾಲಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ. ಸೊ ಚಿಕ್ಕನಾಯಕನಹಳ್ಳಿ ಪೋಸ್ಟ್ ಆಫೀಸ್ನಲ್ಲಿ ನಡೆದಂತಹ ಘಟನೆ ಏನೋ, ಅದಕ್ಕೆ ಸ್ಥಳೀಯರು ಯಾಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಅಂತ. ಹಾ ಸರ್, ಖಂಡಿತ ರಾಷ್ಟ್ರಧ್ವಜಕ್ಕೆ ತನ್ನದೇ ಆದ ಗೌರವ ಹಾಗೂ ತನ್ನದೇ ನೀತಿ ಸಂಹಿತೆ ಇದೆ ಸರ್. ಆದ್ರೆ ಕೇಂದ್ರ ಸರ್ಕಾರ 75ನೇ ವರ್ಷದ ಅಮೃತ ಮಹೋತ್ಸವದ ಅಂಗವಾಗಿ ಸರ್ಕಾರದ ಕಚೇರಿಗಳಲ್ಲಿ ರಿಯಾಯಿತಿ ದರದಲ್ಲಿ ರಾಷ್ಟ್ರಧ್ವಜನ ನೀಡ್ತಾರೆ. ಆದ್ರೆ ಪಟ್ಟಣದ ಅಂಚೆ ಕಚೇರಿಯಲ್ಲಿ ಹರಿದು ಹೋದ ಹಾಗೂ ವಿರೂಪವಾದ ರಾಷ್ಟ್ರಧ್ವಜವನ್ನು ನೀಡ್ತಾರೆ ಸರ್. ಇದರಿಂದ ಸ್ಥಳೀಯ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಂದ್ ರೀತಿ ಮುಂದೆ ಪಟ್ಟಣದ ತಾಲೂಕು ಕಚೇರಿಯಲ್ಲಿ ಪ್ರತಿಭಟನೆ ನಡೆಸಿ ವಿರೂಪವಾದ ರಾಷ್ಟ್ರಧ್ವಜ ಒಂದು ರಾಷ್ಟ್ರ ದ್ರೋಹ ಇದ್ದಂಗೆ, ರಾಷ್ಟ್ರಧ್ವಜಕ್ಕೆ ತನ್ನದೇ ಆದ ಗೌರವ ಹಾಗೂ ಘನತೆ ಇದೆ, ಇಡೀ ರಾಷ್ಟ್ರವನ್ನು ಪ್ರತಿನಿಧಿಸುವ ಧ್ವಜ ಇದಾಗಿದ್ದು ಇದಕ್ಕೆ ವಿರೂಪಗೊಳಿಸಿರುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಹಾಗೂ ರಾಷ್ಟ್ರ ವಿರೋಧಿ ಕಾಯ್ದೆ ಅಡಿಯಲ್ಲಿ ಇವ್ರಿಗೆ ಶಿಕ್ಷೆಗೆ ಗುರಿ ಮಾಡಬೇಕು ಎಂದು ಕನ್ನಡ ಸಂಘ ವೇದಿಕೆ, ಕರ್ನಾಟಕ ರಕ್ಷಣಾ ವೇದಿಕೆ, ಕನ್ನಡ ಸಂಘಟನೆಗಳು ತಹಶೀಲ್ದಾರ್ ಮನವಿ ಪತ್ರ ಸಲ್ಲಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಓಕೆ, ಸೊ ಈಗ ಚೇತನ್, ಈ ಥರದ ಒಂದು ಯೋಜನೆ ಆಗ್ಬಹುದು ಅಥವಾ ಅಭಿಯಾನ ಆಗ್ಬಹುದು, ಸಾರ್ವಜನಿಕರಿಗೆ ಎಷ್ಟು ಹಿತ ಅಂತ ಅನ್ಸುತ್ತೆ? ಯಾಕೆಂದ್ರೆ ರಾಷ್ಟ್ರಧ್ವಜಕ್ಕಿರುವಂತಹ ಮಾನ್ಯತೆ ಬಹಳ ದೊಡ್ಡದು ಈ ದೇಶದಲ್ಲಿ, ದೇಶದ ಲಾಂಛನ, ರಾಷ್ಟ್ರ ಲಾಂಛನ ಅಂತ ಹೇಳಿದಾಗ. ಬಟ್ ಈ ಥರದ ನಿಯಮ ಅಥವಾ ಈ ಥರದ ಅಭಿಯಾನವನ್ನು ಜಾರಿಗೆ ತಂದಾಗ ಸಾರ್ವಜನಿಕರು ಹೇಳೋ ಹಾಗೆ ದೇಶಭಕ್ತಿ ಆಗುತ್ತೆ ಅಂತ ಹೇಗೆ?
ಸರ್ ಧ್ವಜಗಳು ಹಲವಾರು ಧ್ವಜ ಸಂಘಟನೆಗೆ ಒಂದೊಂದು ಧ್ವಜ ಇದೆ ಸರ್. ಬಟ್ ರಾಷ್ಟ್ರ ಧ್ವಜನ ರಾಷ್ಟ್ರವನ್ನು ಮತ್ತು ದೇಶವನ್ನು ಪ್ರತಿನಿಧಿಸುವ ಧ್ವಜ ರಾಷ್ಟ್ರ ಧ್ವಜ. ಅದಕ್ಕೆ ತನ್ನದೇ ಆದ ಗೌರವ ಹಾಗೂ ಇದಕ್ಕೆ ನಿಯಮಾವಳಿಗಳು ಇದೆ ಸರ್. ಬಟ್ ಅಮೃತ ಮಹೋತ್ಸವದಲ್ಲಿ ಮತ್ತು ಈ ರಾಷ್ಟ್ರ ಧ್ವಜಕ್ಕೆ ಇರುವ ಗೌರವವನ್ನು ಕುಗ್ಗಿಸುತ್ತಿದೆ ಅಂತ ಸಂಘಟನೆಗಳ ಆರೋಪವಾಗಿದೆ. ಆದ್ರೆ ಈ ರಾಷ್ಟ್ರ ಧ್ವಜಕ್ಕೆ ಡೈಮೆನ್ಷನ್ ಆಗ್ಲಿ, ಅಳತೆ, ಉದ್ದ ಅದಕ್ಕೆ ಆದ ಸಂಹಿತೆ ಇದೆ ಸರ್. ಆದ್ರೆ ಈ ಖಾಸಗಿ ಮೂಲಕ ಈ ರಾಷ್ಟ್ರ ಧ್ವಜನ್ನ ಪ್ರೊಡಕ್ಷನ್ ಮಾಡ್ತಿರೋದ್ರಿಂದ ಅವರು ತನ್ನದೇ ದಿಕ್ಕಿನಲ್ಲಿ ಈಗ ಇದನ್ನ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ ಸರ್. ಹಾಗಾಗಿ ಅವು ಅಳತೆ ಮತ್ತು ಉದ್ದ ಖಾದಿ ಬಟ್ಟೆಯಲ್ಲಿ ಇಲ್ದಲೆ ಲೈನಲ್ ಬಟ್ಟೆ ಆ ತರ ಬಟ್ಟೆಗಳಲ್ಲಿ ಈ ರಾಷ್ಟ್ರ ಧ್ವಜವನ್ನ ಪ್ರೊಡಕ್ಷನ್ ಇರೋದ್ರಿಂದ ಇವಕ್ಕೆ ವಿರೂಪವಾಗ್ತಿದೆ ಹಾಗೂ ರಾಷ್ಟ್ರ ಧ್ವಜಕ್ಕೆ ಅವಮಾನ ಆಗ್ತದೆ ಅಂತ ಸಂಘಟನೆಗಳು ಆರೋಪ ಮಾಡ್ತಿದೆ ಸರ್. ಓಕೆ, ಥ್ಯಾಂಕ್ ಯು ಚೇತನ್ ಮಾಹಿತಿಗೆ. ಓಕೆ, ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಪ್ರಗತಿ ಟಿವಿ, ನಿಮ್ಮಿಂದ ನಿಮಗಾಗಿ. ಹಾಯ್, ಹಲೋ, ನಮಸ್ಕಾರ. ಪ್ರಗತಿ ನ್ಯೂಸ್ at 1 PM ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಗುರುಪ್ರಸಾದ್. ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.